ಆತ್ಮೀಯ ಸಾಯಿಸ್ಮೃತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಬಹುಳ ಏಕಾದಶಿ, ಶನಿವಾರ 14/3/2026. ಇನ್ನು ಪಂಚಾಂಗದ ವಿಷಯಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ಏಕಾದಶಿ, ನಕ್ಷತ್ರ ಬಂದು ಉತ್ತರಾಷಾಢ, ಹಾಗೂ ಯೋಗ ಬಂದು ವರಿಯನ್, ಕರ್ಣ ಬಂದು ಬೊಬ. ಇನ್ನು ರಾಹುಕಾಲಕ್ಕೆ ಬಂದಾಗ ಶನಿವಾರ 9ರಿಂದ 10:30 ರಾಹುಕಾಲ, ಗುಳಿಕ ಕಾಲ ಬಂದು 6ರಿಂದ 7:30, ಅರ್ಧ ಪ್ರಹರಿ ಬಂದು 12ರಿಂದ 1:30 ಮತ್ತು ಯಮಗಂಠ ಬಂದು 1:30ರಿಂದ 3. ಇದನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನೋಡಿ ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು ಇವತ್ತು. ಈ ಒಂದು 15 ದಿನದಲ್ಲೇ ವಿಶೇಷವಾಗಿರ್ತಕ್ಕಂಥ ದಿನ. ಯಾಕಪ್ಪ ಅಂದರೆ ಈ ದಿನ ಮೀನ ಸಂಕ್ರಮಣ ಅಂತ ಅಂದರೆ ವಿಶ್ವವಸುನಾಮ ಸಂವತ್ಸರದ ಕಡೆಯ ಸಂಕ್ರಮಣ ಇವತ್ತಾಗ್ತಕ್ಕಂಥದ್ದು. ಕಡೆಯ ಸಂಕ್ರಮಣ ಮೀನರಾಶಿ ಒಳಕ್ಕೆ ಸೂರ್ಯನ ಪ್ರವೇಶ ಮಾಡ್ತಾನೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಮುಖಾಂತರ. ನೋಡಿ, ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂದರೆ ಈ ಶನಿ ಮತ್ತು ಸೂರ್ಯ ಒಂದು ಕಡೆ ಸೇರಿಕೊಳ್ತಾರೆ. ಶನಿ ನೋಡಿದ್ರೆ ಸೂರ್ಯನಿಗಾಗಲ್ಲ, ಸೂರ್ಯ ನೋಡಿದ್ರೆ ಶನಿಗಾಗಲ್ಲ. ಒಬ್ರಿಗೊಬ್ಬರು ಶತ್ರುಗಳು. ಈ ಶತ್ರುಗಳು ಜೊತೆಯಲ್ಲಿ ಒಂದೆರಡು ದಿನ ಚಂದ್ರನೂ ಸಹ ಇರ್ತಾನೆ. ಈಗ ಈ ಸೂರ್ಯನು ಶನಿ ಒಂದು ಕಡೆ ಸೇರೋದ್ರಿಂದ ಬಹಳಷ್ಟು ಪ್ರಪಂಚದ ಮೇಲೆ ಬಹಳ ಒಂದು ಪ್ರಭಾವ ಬೀಳ್ತಕ್ಕಂಥದ್ದು. ವಿನಾಕಾರಣ ಯುದ್ಧಗಳು, ಗಲಾಟೆಗಳು, ಬಹಳ ತೊಂದರೆಗಳು, ಕ್ಷಾಮ, ಡಾಮರ, ಬೆಲೆಗಳ ಏರಿಕೆ ಎಲ್ಲನೂ ನಮ್ಗೆ ಈ ಒಂದು ತಿಂಗಳು ಪೂರ್ತಿ ಕಾಣ್ತದೆ. ನೋಡಿ, ಇಲ್ಲಿಂದ ಹಿಡಿದು ಇವತ್ತಿಂದ ಹಿಡಿದು ಮೇಷ ಸಂಕ್ರಮಣ ಬರ್ತಕ್ಕಂಥವ್ರ ದಿನದವರೆಗೂ ಸಹ ಇನ್ನು ಪ್ರಪಂಚವೇ ಡೋಲಾಯಮಾನ ಆಗ್ತಾ. ಯಾಕಂದರೆ ಇಬ್ಬರು ಶತ್ರುಗಳು ಸೇರಿದ್ದಾರೆ ಅಪರೂಪವಾಗಿ. ಒಂದೇ ಕಡೆಗೆ ಇಬ್ಬರು ಶತ್ರುಗಳು ಒಂದು ಕಡೆ ಸೇರಿರ್ತಕ್ಕಂಥದ್ದು. ಆಮೇಲಕ್ಕೆ ಈ ದ್ವಾದಶ ರಾಶಿಯವ್ರಿಗೂ ಸಹ ಬಹಳ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಈ ಒಂದು ಮುಂದಿನ ಸಂಕ್ರಮಣದವರೆಗೂ ಒಂದು 4 ರಾಶಿಯವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥದ್ದು. ಇನ್ನು ಉಳಿದವ್ರಿಗೆಲ್ಲನೂ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. ಕೆಲವರಿಗಂತೂ ಬಹಳ ಕಷ್ಟಕರವಾಗಿರ್ತಕ್ಕಂಥ ಮಾಸವಾಗಿರ್ತಕ್ಕಂಥದ್ದು. ಇದು ಮೀನ ಮಾಸ ಅಂತ ಕರಿತೀವಿ ಇದನ್ನು. ಸೂರದಲ್ಲಿ ಮೀನ, ಅದಾದಮೇಲೆ ಹತ್ತಿರದಲ್ಲಿನ ಚಾಂದ್ರಮಾನ ಯುಗಾದಿ ಬರ್ತಕ್ಕಂಥದ್ದು. ಅಲ್ಲಿಂದ ಆಚೆಗೆ ಸೌರಮಾನ ಯುಗಾದಿ ಬಂದಾಗ ಎಲ್ಲ ಲೆಕ್ಕಾಚಾರಗಳು ಸರಿ ಹೋಗ್ತಕ್ಕಂಥ ಒಂದು ಸಿದ್ಧಾಂತ. ಯಾಕಂದರೆ ಸೂರ್ಯನು ಆತನ ಮನೆ ಖಾಲಿ ಮಾಡ್ಕೊಳ್ತಾನೆ, ಮೀನರಾಶಿ ಖಾಲಿ ಮಾಡ್ಕೊಳ್ತಾನೆ. ಈಗ ಈ ದ್ವಾದಶ ರಾಶಿಗಳಿಗೆ ಬಂದಾಗ ಮೇಷರಾಶಿಯವರಿಗೆ 12ರಲ್ಲಿ ರವಿ, ಶನಿ ಒಂದೇ ಕಡೆ ಇರ್ತಕ್ಕಂಥದ್ದು. ನೋಡಿ, ಇವರಿಗೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ತಿಂಗಳಿದು. ಧನವ್ಯಯ, ಶತ್ರುಭಯ, ವೃಥಾ ತಿರುಗಾಟ ಮತ್ತು ಗುರು ಸಹ ಗುರುಬಲ ಕೂಡ ಇಲ್ಲ. ನೆಮ್ಮದಿಯಾಗಿರೋಣ ಅಂದರೆ ಇವರಿಗೆ ಗುರುವಿನ ಸಹಾಯ ಕೂಡ ಇರತಕ್ಕಂಥದ್ದಿಲ್ಲ. ಆದ್ದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಿರ್ತಕ್ಕಂತಹ ಮಾಸ ಆಗಿರೋದ್ರಿಂದ ನೀವು ಈ ತಿಂಗಳ ಕಾಲದವೂ ಸಹ ಜನಾರ್ದನನ ಧ್ಯಾನ ಮಾಡಿ. ಜನಾರ್ದನ ಮಹಾವಿಷ್ಣು ಧ್ಯಾನ ಮಾಡಿ, ವಿಷ್ಣು ಸಹಸ್ರನಾಮ ಕೇಳ್ತಾರೆ, ಕೃಷ್ಣಾಷ್ಟೋತ್ರ ಮಾಡಿ, ರಾಮಾಷ್ಟೋತ್ರ ಮಾಡಿ. ಎಲ್ಲರ ಕೃಷ್ಣಕ್ಕೆ ಸೇರಿರ್ತಕ್ಕಂಥದ್ದೇ, ವಿಷ್ಣುಗೆ ಸೇರಿರ್ತಕ್ಕಂಥದ್ದೇ. ಅವಾಗ ನಿಮ್ಮ ಸ್ವಲ್ಪ ಕಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು. ಇನ್ನು ವೃಷಭರಾಶಿಗೆ ಬಂದಾಗ ನೋಡಿ, ವೃಷಭರಾಶಿಯವರಿಗೆ ಗುರುಬಲ ಇರ್ತಕ್ಕಂಥದ್ದು. ಒಂದನೇದಾಗಿ 11ರಲ್ಲಿ ರವಿ, ಶನಿ, ಶುಭ ವೃದ್ಧಿ, ದ್ರವ್ಯ ಲಾಭ. ನೋಡಿ, ಎಲ್ಲ ಶುಭಗಳ ವೃಷಭರಾಶಿಯವರಿಗೆ ಏನೋ ಅವರಿಗೆ ಗುರುಬಲ ಬೇರೆ ಇದೆ. ಅಂದ್ಕೊಂಡು ಕೆಲಸಗಳಾಗ್ತಕ್ಕಂಥದ್ದು, ಸಂತೋಷ ಇರ್ತದೆ, ಮನೇಲಿ ಸೌಖ್ಯ ಇರ್ತದೆ, ಒಳ್ಳೆಯ ವಾತಾವರಣ ಇರ್ತಕ್ಕಂಥದ್ದು, ಶುಭ ವೃದ್ಧಿ ಆಗ್ತಕ್ಕಂಥದ್ದು, ದ್ರವ್ಯ ಲಾಭ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಪರವಾಗಿಲ್ಲ. ಅಲ್ಲದೆ ಮಿಥುನ ರಾಶಿಗೆ ಬಂದಾಗ ಇವರಿಗೆ ಗುರುಬಲ ಇಲ್ಲದಿದ್ದರೂ ಸಹ ಸೂರ್ಯ ಮತ್ತು ಶನಿ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥದ್ದು. 10ನೇ ಸ್ಥಾನದಲ್ಲಿ ರವಿ ಇರೋದ್ರಿಂದ ಧನಲಾಭ ಬರ್ತಕ್ಕಂಥದ್ದು. ಧನಲಾಭ ಅಂದರೆ ದುಡ್ಡಿದ್ರೆ ಭಯ ಇರಲೇಬೇಕು ಬಿಡಿ. ಭಯ ಇರ್ತದೆ, ಸ್ವಲ್ಪ ದುಡ್ಡು ಭಯ ಇರಿದಾಗ ಭಯ ಕೂಡಿದ ವಾತಾವರಣ ಇರ್ತಕ್ಕಂಥದ್ದು. ಆದರೆ ಗುರುಬರ ಇರಲ್ಲ. ಅದರಿಂದ ನೀವು ಸ್ವಲ್ಪ ಈ ಒಂದು ತಿಂಗಳೆಲ್ಲನೂ ಯಾವುದಾದ್ರೂ ಗುರುದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತೇಳಿ ಗುರುಗಳನ್ನ ಧ್ಯಾನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಕರ್ಕಾಟಕ ರಾಶಿಯವ್ರಿಗೆ ಬಂದಾಗ ನೋಡಿ, ಇವ್ರು ಪೂರ್ತಿ 100% ಪಾಪ ಇವರಿಗೆ ತೊಂದರೆ ಇರ್ತಕ್ಕಂಥದ್ದು. 9ರಲ್ಲಿ ರವಿ ಇದ್ದರೆ ಭಯ ವಾತಾವರಣ, ಶನಿ, ಕಾರ್ಯನಷ್ಟ. ಯಾವ ಕೆಲಸಕ್ಕೆ ಹೋದರೂ ಆಗೋದಿಲ್ಲ. ಇದರಲ್ಲಿ ಬಂಡವಾಳ ಹಾಕಿದ ಕೂಡ ನಷ್ಟ ಆಗ್ತಕ್ಕಂಥದ್ದು. ಯಾರು ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬಲವೂ ಇಲ್ಲ, ಇವರಿಗೆ ಶುಕ್ರನ ಬಲವೂ ಇಲ್ಲ, ಬುಧನ ಬಲವೂ ಇಲ್ಲ. ಆದ್ದರಿಂದ ಈ ಕರ್ಕಾಟಕ ರಾಶಿಯವರು ಸ್ವಲ್ಪ ಹುಷಾರಾಗಿರ್ಬೇಕಂಥದ್ದು. ನೀವು ಮೃತ್ಯುಂಜಯ ಸ್ವರೂಪನಾಗಿರ್ತಕ್ಕಂಥ ರುದ್ರನ ಧ್ಯಾನ ಮಾಡ್ಕೊಳ್ಳಿ. ನಿಮಗೆ ಈ ತಿಂಗಳು ಒಳ್ಳೆ ಕಷ್ಟಗಳು ಕಡಿಮೆ ಆಗ್ತಕ್ಕಂಥದ್ದು. ಕಷ್ಟ ಬಂದೇ ಬರ್ತದೆ, ನಾವು ತಡೆಯೋಕ್ಕಾಗಲ್ಲ. ನೋಡಿ, ಈ ಸಿಂಹರಾಶಿಯವ್ರಿಗೆ ವಿಶೇಷ ಗುರುಬಲ ಇದೆ. ಸಿಂಹರಾಶಿಯವ್ರಿಗೆ ಏಕಾದಶ ಸ್ಥಾನೇಶ್ವರ ಗುರುಬಲ ಇರ್ತಕ್ಕಂಥದ್ದು. ಆದರೂ ಸಹ 8ರ ರವಿಯು ಅನಾರೋಗ್ಯವನ್ನು ಸೃಷ್ಟಿ ಮಾಡ್ತಾನೆ.
ಮತ್ತು ಶನಿ ಅಂತ ಒಂದೇ ಕಡೆ ಇದ್ದಾರಲ್ಲ, ಶನಿ ಅಂತಕ್ಕಂಥವನು ಭಯ, ಅನಾರೋಗ್ಯನೂ ಬರ್ತದೆ, ಭಯನೂ ಬರ್ತದೆ, ಹಿಡಿದ ಕೆಲಸಗಳಾಗೋದಿಲ್ಲ, ಮನೇಲೇನೋ ಪಿರಿಪಿರಿ ಇರ್ತಕ್ಕಂಥದ್ದೆಲ್ಲ ಯಾರಿಗೆ ಈ ಇವ್ರಿಗಿರ್ತಕ್ಕಂಥದ್ದು, ಯಾರಿಗೆ ಸಿಂಹರಾಶಿಯವರಿಗೆ. ಆದರೂ ಗುರುಬಲ ಇರೋದನ್ನು ಎಲ್ಲರಲ್ಲಿ ಜಯಿಸ್ತೀರಿ ನೀವು. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ 7ರಲ್ಲಿ ರವಿ ಸ್ಥಾನ ಚಲನೆ. ಸಪ್ತಮಂ ರವಿ ಅಂದರೆ ಅವ್ನು 7 ಕುದುರೆ ಹತ್ತಿ ಓಡ್ದಂಗೆ ದಿನಕ್ಕೊಂದು ಕಡೆಗೆ ಓಡ್ತಾ ಇರಬೇಕು. ಕನ್ಯಾ ರಾಶಿಯವರು ಒಂದು ಕಡೆ ಇರೋಂಗೆ ಇಲ್ಲ. ಭಯ, ಕಲಹ, ಯಾವುದೋ ಕಾರಣದ ಕಲಹಗಳು ಏರ್ಪಡ್ತಕ್ಕಂಥ ಸ್ಥಾನ ಆಗ್ತಕ್ಕಂಥದ್ದು. ಮೊದಲೇ ಗುರುಬಲ ಇಲ್ಲ ಇವರಿಗೆ. ಆದರೆ ಬುಧನು ಶುಭ ಸ್ಥಾನದಲ್ಲಿರೋದ್ರಿಂದ ಮಾನಸಿಕವಾಗಿ ನೆಮ್ಮದಿ, ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಬರೇ ನೀವು ಏನಪ್ಪ ಮಾಡಬೇಕಂದ್ರೆ ಹನುಮನ್ನಾಮ ಸ್ಮರಣೆ ಮಾಡಬೇಕು. ಹನುಮನ್ನಾಮ ಸ್ಮರಣೆ ಮಾಡಿದ್ರೆ ನಿಮಗೆ ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ತುಲಾರಾಶಿಗೆ ಬಂದರೆ, ತುಲಾರಾಶಿಗೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಈ ತಿಂಗಳು 15 ದಿನ 20 ದಿನ ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಗುರು 9ನೇ ಸ್ಥಾನದಲ್ಲಿ ಗುರುಬಲ ಇರ್ತಕ್ಕಂಥದ್ದು. ಮತ್ತು ಸೂರ್ಯನಿಂದ ದ್ರವ್ಯಲಾಭ, ಶನಿಯಿಂದ ಲಕ್ಷ್ಮೀಕರ, ಎಲ್ಲ ಶುಭಕರವಾಗಿರೋದ್ರಿಂದ ಇವ್ರಿಗೇನು ತೊಂದರೆ ಇಲ್ಲ. ಆದರೂ ಸಹ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತಕ್ಕಂಥದ್ದು. ಬಂಧು ಮಿತ್ರರೊಡನೆ ಏನೋ ಬುಧನ ಒಂದು ಫಲದಿಂದ ಬಂಧು ಮಿತ್ರರೊಡನೆ ಸಹಕಾರ ಇರ್ತಕ್ಕಂಥದ್ದು. ಏನಾದ್ರು ದುಡ್ಡಿದ್ರೂ ಸಹ ಅವರು ಸಹಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಇದ್ರ ಬಗ್ಗೆ ನೀವು ಬುಧನನ್ನು ಧ್ಯಾನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಮಹಾವಿಷ್ಣು ಧ್ಯಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಇವರಿಗೆ ಸಂಪೂರ್ಣವಾಗಿ ತಾಪತ್ರಯ, ರೋಗ ಭಯ, ಕಷ್ಟ ಪ್ರಾಪ್ತಿ, ಕಷ್ಟಗಳು ಒಂದ್ರ ಮೇಲೆ ಹುಡ್ಕೊಂಡು ಬರ್ತದೆ ತಿಂಗಳಲ್ಲಿ. ಯಾಕಂದರೆ ಈ ಇಬ್ಬರು ಅಪೋಸಿಷನ್ ಲೀಡರ್ಸ್ ಒಂದೇ ಕಡೆ ಇದ್ದಾರೆ. ಜೊತೆಗೆ ಗುರುಬಲ ಇಲ್ಲ. ಬುಧನು ಒಂದು ಪಕ್ಕಕ್ಕೆ ಹೋಗ್ಬಿಡ್ತಾನೆ, ಶುಕ್ರನು ಒಂದು ಪಕ್ಕಕ್ಕೆ ಹೋಗಿದ್ದಾನೆ, ಕುಜನಂತೂ ಇವ್ರು ನೋಡ್ತಾನೆ ಇಲ್ಲ. ಇಂಥ ಸಮಯದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದನ್ನು ನೀವೇನಪ್ಪ ಮಾಡಬೇಕಂದ್ರೆ ಗಣಪತಿ ಧ್ಯಾನ ಮಾಡಬೇಕು. ಇಲ್ಲಿ ಗಣಪತಿ ದೇವಸ್ಥಾನ ಇದ್ದರೆ ಹೋಗ್ತಕ್ಕಂಥದ್ದು. ಆ ಗಣಪತಿಗೆ ನೀವು ಎಕ್ಕೆಯ ಹೂವು ಸಮರ್ಪಣೆ ಮಾಡಿ, ಅದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗ್ತದೆ. ಭಯ ಬೀಳಬೇಡಿ. ಅಲ್ಲಿಂದ ಆಚೆಗೆ ಬರ್ತಕ್ಕಂಥದ್ದು ಧನುಸು ರಾಶಿಯವರು. ನೋಡಿ, ಧನುಸು ರಾಶಿಯವರಿಗೆ ಗುರುಬಲ ಇದೆ, ಆದರೆ ಶತ್ರು ಭಯ, ವಿರೋಧಗಳು. ಯಾರೋ ಸೂರ್ಯನಿಂದ ಶತ್ರು ಭಯ, ಶನಿಯಿಂದ ವಿರೋಧಗಳು ಏನೋ ಇದ್ದರೂ ಸಹ ಗುರುಬಲ ಇರೋದರಿಂದ ಇವರಿಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ಆದರೂ ಸಹ ಕೆಲಸಗಳು ನಿಧಾನ ಆಗ್ತದೆ. ಮಂದಚೇಷ್ಟೆ ಇರ್ತಕ್ಕಂಥದ್ದು, ಶತ್ರು ಭಯ ಇರ್ತಕ್ಕ, ವಿರೋಧಗಳು ಏನು ಮಾಡಿದ್ರು ಅದನ್ನು ಆಪೋಸ್ ಮಾಡಿರ್ತಕ್ಕ. ಯಾರು ಆಪೋಸ್ ಮಾಡಿಕೊಂಡ್ರೆ ನಿಮ್ಗೆ ಬರೋ ಲಾಭ ಬರ್ತಾ ಇರ್ತದೆ, ಆಗೋ ಕೆಲಸ ಆಗ್ತಾ ಇರ್ತದೆ. ಭಯ ಬೀಳ್ಬಿಡಿ ಧನುಸು ರಾಶಿಯವರು. ಅನ್ನೋದು ಮಕರ ರಾಶಿಯವರು ಬಂದಾಗ ಗುರುಬಲದ ಕೊರತೆ ಇಲ್ಲಿ. ಶುಭಕರವಾಗಿರ್ತಕ್ಕಂಥ ಅವನು ರವಿ, ಶನಿ ದ್ರವ್ಯಲಾಭ, ಅಂದರೆ ದುಡ್ಡು ಬೇಕಾದಷ್ಟು ಬರ್ತದೆ, ಶುಭಕರವಾಗಿರ್ತದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಆಗ್ತದೆ, ಟೂರು ಹೋಗ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ಗುರುಬಲದ ಕೊರತೆಯಿಂದ ನಿಮಗೆ ಕೆಲವು ಆಗಲೇಬೇಕಾಗಿರ್ತಕ್ಕಂಥದ್ದು ಕಚೇರಿ ವ್ಯವಹಾರಗಳೆಲ್ಲ ಕಷ್ಟಕರವಾಗಿರ್ತಕ್ಕಂಥದ್ದು. ಈ ಕಚೇರಿಗಳು, ಕೋರ್ಟ್ಗಳು ವ್ಯವಹಾರ ಮರ್ತೋಗ್ಬಿಟ್ಟು ಇವಾಗ ತೀರ್ಥಕ್ಷೇತ್ರಗಳಲ್ಲಿ ಓಡಾಡ್ಕೊಂಡಿದ್ರೆ ಈ ತಿಂಗಳು ಒಳ್ಳೆಯದಂತದೆ. ಸೂರ್ಯ ಭಗವಾನನ ಧ್ಯಾನ ಮಾಡಿ ನೀವು, ಆಗ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲದ ಕುಂಭರಾಶಿಗೆ ಬಂದಾಗ 2ರಲ್ಲಿ ರವಿ ವ್ಯಾಕುಲತೆ, ಶನಿ ಬಂದು 2ರಲ್ಲಿರೋದ್ರಿಂದ ವಿರೋಧಿಗಳ ಬಗ್ಗೆ ಭಯ. ನಿಮ್ಮ ವಿರೋಧಿಗಳೇನಾದ್ರೂ ಮಾಡ್ಬೋದೇನೋ, ನಿಮ್ಮ ಮೇಲೆ ಏನಾದರೂ ಕುಚೇಷ್ಟನ ಏನಾದರೂ ಮಾಡ್ಬೋದು ಅಂತಕ್ಕಂಥ ಭಯ ಇರ್ತಕ್ಕಂಥದ್ದು. ಗುರುಬಲದ ಕೊರತೆ ಇರ್ತದ್ರೂ ಸಹ ಶುಕ್ರನ ಒಂದು ಸಹಯೋಗದಿಂದ ನಿಮಗೆ ಒಳವು ಏನೋ ಅಷ್ಟು ನೆಮ್ಮದಿ ಇರ್ತಕ್ಕಂಥದ್ದು. ನೀವು ಭಯ ಬೀಳಬೇಕಾಗಿಲ್ಲ. ನೀವು ಏನಪ್ಪ ಮಾಡಬೇಕಂದ್ರೆ ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. ಅಲ್ಲಿಂದ ಮೀನರಾಶಿಗೆ ಬಂದಾಗ 9ರಲ್ಲಿ ರವಿ, ವ್ಯಾಧಿ ಭಯ, ಏನಾದರೂ ಸ್ವಲ್ಪ ಕಾಯಿಲೆ ಬರ್ತದೆ ಅನ್ನೋದು ಭಯ. ಬುದ್ಧಿ ಕ್ಲೇಶ, ಬುದ್ಧಿನೇ ಚುರುಕಿರೋದಿಲ್ಲ ನಿಮಗೆ ಒಂದು ತಿಂಗಳಿಗೆ 20 ದಿನದ ಕಾಲ. ಯಾಕೆ ಹೇಳಿ, ಏನೋ ಯೋಚನೆ ಮಾಡ್ತಾ ಇರ್ತೀರಿ, ಇನ್ನೇನಕ್ಕೂ ಹೋಗ್ತದೆ. ಮನಸ್ಸು ಚಂಚಲ ಮನಸ್ಸಿರ್ತಕ್ಕಂಥದ್ದು. ಗುರು ಬೇರೆ, ಗುರುಬಲ ಇಲ್ಲದೆ ಇರ್ತಕ್ಕಂಥದ್ದು. ಆದರೆ ಕುಜ ಬುಧ ಇವರಿಬ್ಬರು ಸಹ ನಿಮಗೆ, ಶುಕ್ರ, ಈ 3 ಜನ ಸಹ ಸ್ವಲ್ಪ ಉತ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೇನಷ್ಟು ಭಯಂಕರವಾಗಿರ್ತಕ್ಕಂಥ ಕಷ್ಟಗಳೇನು ಬರೋದಿಲ್ಲ. ಆದರೂ ಸಹ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ನೀವು. ಶನೇಶ್ವರ ಯಜ್ಮಹೇ ಛಾಯಾಪುತ್ರಾಗಮೇ ತನ್ನ ಮಂದ ಪ್ರಚೋದಯತ ಅಂತೇಳಿ ಶನೇಶ್ವರನ ಧ್ಯಾನ ಮಾಡಿ. ಯಾಕಂದರೆ ಬುದ್ಧಿ ಕ್ಲೇಶ ಆಗ್ತದೆ, ಏನಾದರೂ ತಡ್ಕೋಬೋದು. ಬುದ್ಧಿ ಕ್ಲೇಶ ತಡ್ಕೊಳಕ್ಕಾಗಲ್ಲ ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ. ಈ ದಿನದ್ದೇ ಅಲ್ಲ ಇದು, ಈ ಒಂದು ಸಂಕ್ರಮಣದಿಂದ ಆಗ್ತಕ್ಕಂಥ ವಿಶೇಷಗಳು, ಸಂಕ್ರಮಣ ಇರೋವರೆಗೂ ನಿಮ್ಗೆ ಆಗ್ತಕ್ಕಂಥ ವಿಶೇಷಗಳು, ಒಂದು ದಿನಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ. ಇದು 20 ದಿನದ ವಾರ್ನಿಂಗ್ ಮತ್ತು ಒಳ್ಳೆಯ ಶುಭ ಸಲಹೆಗಳು ಕೊಟ್ಟಿರ್ತಕ್ಕಂಥದ್ದು. ಆದ್ಮೇಲೆ ನೀವೆಲ್ಲರೂ ನಮ್ಮ ಸಾಯಶ್ರುತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಬಂಧುಗಳಿಗೆ ಅನಂತ ವಂದನೆಗಳು. ಆದ್ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಂದ ಸಬ್ಸ್ಕ್ರಿಪ್ಷನ್ ಕೊಡಿಸಿ. ಅದೇ ರೀತಿ ಈ ಒಂದು ಯಾವುದೇ ವಿಷಯದಲ್ಲಿ ನಿಮಗೆ ಅನುಮಾನ ಬಂದರೂ ಸಹ ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ನಾವು ಸೂಕ್ತವಾದ ಸಲಹೆಗಳನ್ನು ಕೊಡ್ತೀವಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.